ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಸತ್ಸಂಗದೊಳಗೆ ಗುರುಗಳ ಉಪದೇಶವನ್ನು ಕೇಳುವಂಥ ಶ್ರೋತೃಗಳ ಅಧಿಕಾರ ತಾರತಮ್ಯವನ್ನು ಈ ಒಂದು ಪದ್ಯದೊಳಗೆ ನಾವು ತಿಳ್ಕೊಳ್ಳೋಣಂತ. ಶ್ರೀ ಗುರು ವಚನವನಾಗಲೇ ಮಾಡುವ ರಚನೆ ನೋಡಲಾಗಿ ಮೂರು ವಿಧಬಹುದು ಸಾಧಕರ ಪೂಗದಲ್ಲಿ ಅಂತ. ಅಂದ್ರೆ ಸದ್ಗುರುಗಳ ಉಪದೇಶ ಒಂದೇ ವಿಧವಾಗಿದ್ದರು, ಒಂದೇ ತೆರನಾಗಿದ್ರೂ ಅಧಿಕಾರಿಗಳ ಭೇದ ಮೂಲಕ ಅಂತ. ಅಂದ್ರೆ ಅಲ್ಲೇ ತಿಳ್ಕೊಳ್ಳುವಂಥವ್ರು ಹೆಂಗಿರ್ತಾರಪ್ಪ ಅಂದ್ರೆ ಮೂರು ತೆರನಾಗಿರ್ತಾರೋ ಅಂತ ಹೇಳ್ತಾರೆ. ಒಬ್ಬ ಉತ್ತಮ ಆಗಿರ್ತಾನೆ, ಮತ್ತೊಬ್ಬ ಮಧ್ಯಮ ಆಗಿರ್ತಾನೆ, ಇನ್ನೊಬ್ಬ ಕನಿಷ್ಠ ಆಗಿರ್ತಾನು. ಹಂಗೆ ಉತ್ತಮ ಮಧ್ಯಮ ಕನಿಷ್ಠ ಅಂತಕ್ಕಂಥ ಅಧಿಕಾರಿಗಳು ಅವರು ತಿಳ್ಕೊಳ್ಳುವಂಥ ಒಂದು ತಾರತಮ್ಯದಿಂದ ಆ ಗುರುಗಳು ಮಾಡುವಂಥ ಉಪದೇಶ ಮೂರು ಪ್ರಕಾರವಾಗಿ ಇರ್ತೈತಿ ಅಂತೇಳಿ ಹೇಳ್ತಾರೆ. ಹೆಂಗಂದ್ರೆ ಕನಿಷ್ಠ ಬುದ್ಧಿ ಅವನಂತೇಕ ಉಪದೇಶ ನಿಲ್ಲುವುದೇ ಇಲ್ಲ. ಅಂದ್ರೆ ಶ್ರವಣ ಮಾಡುವಾಗಲೇ ಅಂದ್ರೆ ಉಪದೇಶವನ್ನು ಕೇಳುವಂಥ ಟೈಮ್ದೊಳಗನೆ ಅವೇನು ಹೇಳ್ತಾನೋ ನನಗೇನು ತಿಳಿಲಿಲ್ಲ ಅಂತೇಳಿ ಹೇಳ್ತಾನೆ. ಇನ್ನು ಮಧ್ಯಮ ಕಾರ್ಯೊಳಗೆ ಏನಾಕತಿ ಅಂದ್ರೆ ಆತ ತಿಳ್ಕೊಂಡು ಆಮೇಲೆ ಕೇಳಿದ್ರೆ ನನಗೇನು ತಿಳಿಲಿಲ್ಲ ಅಂತೇಳಿ ಅವ ಹೇಳ್ತಾನೆ. ಆಮೇಲೆ ಉತ್ತಮಾಧಿಕಾರಿ ಮಾತ್ರ ಉಪದೇಶವನ್ನು ಕೇಳಿದೊಡನೆ ಅವಾಗ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅಪರೋಕ್ಷ ಜ್ಞಾನಕ್ಕತಿ ಮತ್ತು ಅದರಿಂದ ಉಂಟಾದಂಥ ಜ್ಞಾನ ದೃಢವಾಗಿ ನಿಲ್ತತಿ. ಹಿಂಗೆ ಮೂರು ಪ್ರಕಾರವಾಗಿ ಶ್ರೀ ಸದ್ಗುರುಗಳ ಉಪದೇಶ ಏನಕ್ಕತಿ ಅಂದ್ರೆ ಅಧಿಕಾರ ಭೇದದಿಂದ ಮೂರು ವಿಧವಾಗಿ ತೋರ್ತತಿ ಅಂತೇಳಿ ಹೇಳೋದನ್ನು ಒಂದು ಸ್ವಾತಿ ಮಳೆಯ ದೃಷ್ಟಾಂತದಿಂದ ಈ ಮುಂದಿನ ನುಡಿಯೊಳಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಮೊದಲ ಕನಿಷ್ಠ ಅಧಿಕಾರಿ ಲಕ್ಷಣವನ್ನು ಹೇಳ್ತಾರೆ. ಹೆಂಗಂದ್ರೆ ಉಬ್ಬಿನೊಳು ಹೀನನಿಗೆ ಪೇಳಿದ ಬ್ರಹ್ಮಬೋಧೆ ಕಾದ ಕಬ್ಬುಣದ ಮೇಲೆರೆದ ನೀರಿನಂತಹುದು ಬರಿದೆ ಅಂತ. ಅಂದ್ರೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಸ್ವಾತಿ ಮಳೆ ಹನಿಗಳು ಕಾದ ಕೆಂಪಾದಂಥ ಕಬ್ಬಿನ ತುಂಡಿನ ಮೇಲೆ ಬಿದ್ದರೆ ಆ ಒಂದು ಕಾದ ಕಬ್ಬಿನ ಮೇಲೆ ಬಿದ್ದಂಥ ನೀರಿನ ಅಂಶ ಒಂದಿಟ್ಟು ಹಸಿ ಸಹಿತ ಉಳಿದಂಗೆ ಅದು ಆರೆ ಒಣಗಿ ಹೆಂಗೆ ಹೊಕ್ಕೈತಿ. ಹಂಗೆ ಅನಾಧಿಕಾರಿಗೆ ಅಂದ್ರೆ ಹೀನ ಬುದ್ಧಿ ಅವಾಗ ಗುರುಗಳು ಸಂತೋಷದಿಂದ ಬ್ರಹ್ಮಜ್ಞಾನವನ್ನು ಬೋಧಿಸಿದ್ರೂ ಕೂಡ ಅವನಂತೇಕ ಆ ಜ್ಞಾನದ ಅಂಶ ಏಟೇಟು ಉಳಿಯೋದಿಲ್ಲ. ಅದಕ್ಕೆ ಆ ಗುರುಗಳು ಬೋಧಿಸಿದಂಥ ಬ್ರಹ್ಮಜ್ಞಾನ ಅವನ ಹೃದಯದೊಳಗೆ ಪ್ರವೇಶನ ಆಗೋದಿಲ್ಲ. ಅದಕ್ಕೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅನಾಧಿಕಾರಿಗೆ ಹೇಳಿದಂಥ ಬ್ರಹ್ಮಜ್ಞಾನ ವ್ಯರ್ಥ ಆಗಿ ಹೋಕ್ಕತಿ ಅಂತೇಳಿ ಈ ಒಂದನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಮಧ್ಯಮಾಧಿಕಾರಿಗೆ ಹೇಳಿದ ಬ್ರಹ್ಮಜ್ಞಾನ ತೋರಿ ಅಡಗತತಿ, ಅದು ನಿಜವಾಗಿ ಹೃದಯದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಹೆಂಗಂದ್ರೆ ನಲಿದು ಮಧ್ಯಮಗೆ ನಿರೂಪಿಸಿದ ಆತ್ಮವಿದ್ಯೆ ಕಂಚದೆಲೆ ದಳದ ಜಲದಂತೆ ಮುಕ್ತಾಕೃತಿಯೊಳಿಹುದು ಅಂತ. ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಮಧ್ಯಮಾಧಿಕಾರಿ ಅಂತೇನಿರ್ತಾನಲ್ಲ ಅವನಿಗೂ ಕೂಡ ತಾನು ಯಾರು ಅಂತಕ್ಕಂಥ ಒಂದು ಆತ್ಮಜ್ಞಾನವನ್ನು ಬೋಧನಾ ಮಾಡಿದರೂ ಕೂಡ ಕೆಲವತ್ತು ತೋರಿ ಅಡಿಗೆ ಹೊಕ್ಕತಿ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಕೇಳುವಾಗ ಅವಾಗ ತಿಳಿದಂಗೆ ಆಕತಿ, ಅದು ಗುರುಗಳ ಉಪದೇಶ ಮುಗಿದ ಮೇಲೆ
ಮತ್ತು ಹೊಳ್ಳಿ ಅವ್ನು ಕೇಳಿದ್ರೆ ನನಗೇನೋ ತಿಳಿದಂಗೆ ಆತು ಅಂತೇಳಿ ಹೇಳ್ತಾನೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಪ್ಪ ಅಂದ್ರೆ, ಸ್ವಾತಿ ಮಳೆ ಹನಿ ನೀರು ಆ ಕಮಲದ ಎಲೆ ಮ್ಯಾಲೆ ಬಿದ್ದ ಕೂಡಲೇ ಮುತ್ತಿನ ಆಕಾರವಾಗಿ ತೋರ್ತತಿ. ತಕ್ಷಣ ಅದು ಏನಾಕತಿ, ನೆಲಕ್ಕೆ ಆ ಎಲೆ ಮ್ಯಾಗಿಂದ ಜಾರೆ ಬಿದ್ದು ಹೋಕ್ಕತಿ. ಹಂಗೆ ಆ ಮಧ್ಯಮಾಧಿಕಾರಿಗೆ ಹೇಳಿದಂಥ ಜ್ಞಾನ ಅವಾಗ ಹೇಳೋ ಕಾಲಕ್ಕೆ ಸ್ವಲ್ಪ ತಿಳಿದಂಗೆ ಆಕ್ಕತಿ. ಆದರೂ ಕೂಡ ಅದು ಮುಗಿದ ಮೇಲೆ ನನಗೇನು ತಿಳಿಲಿಲ್ಲ ಅಂಥೇಳಿ ಅವಾಗ ತೋರಿ ಬರ್ತತಿ. ಹೀಗೆ ಆತ್ಮಜ್ಞಾನ ಅವನಲ್ಲಿ ತೋರಿ ಅಡಗ್ತತಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳ್ತಾರೆ. ಆಮೇಲೆ ಈ 3ನೇ ನುಡಿಯೊಳಗೆ ಉತ್ತಮಾಧಿಕಾರಿಗೆ ಹೇಳಿದ ಬ್ರಹ್ಮಜ್ಞಾನವು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ನೀರು ಮುತ್ತಾದಂತೆ ಫಲಿಸುತ್ತದೆ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ವರಶಿಷ್ಟನೊಳದ ಶಂಭುಲಿಂಗದ ಪರಿವು ಚಿಪ್ಪುವೆರೆದು ಮುತ್ತಾದಂತೆ ವಾರಿಯಾವುದು ಅಂದ್ರೆ, ಈ ಸ್ವಾತಿ ಮಳೆ ಹನಿಗಳು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ಕೂಡಲೇ ಮುತ್ತು ಹೆಂಗೆ ಹಾಕ್ಕಾವೋ ಇದರಂತ ಉತ್ತಮಾಧಿಕಾರಿಗೆ ಉಪದೇಶ ಮಾಡಿದಂಥ ಬ್ರಹ್ಮಜ್ಞಾನ ಅವನ ಹೃದಯದೊಳಗೆ ಸ್ಥಿರವಾಗಿ ನಿಲ್ತತಿ. ಯಾವುದೇ ಸಂಶಯಗಳಿಂದ ಕೆಡದ ದೃಢ ಅಪರೋಕ್ಷ ರೂಪದಿಂದ ಇರ್ತೈತಿ ಅಂತೇಳಿ ಹೇಳ್ತಾರೆ. ಹಂಗೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಗುರುಮುಖದಿಂದ ಬ್ರಹ್ಮಜ್ಞಾನವು ಶ್ರವಣ ಮಾಡುವವರಲ್ಲಿ 3 ಪ್ರಕಾರವಾಗಿ ಇದ್ದಂಥ ಅಧಿಕಾರಿಗಳಿರ್ತಾರು ಅಂತೇಳಿ ಹೇಳ್ತಾರೆ. ಹೆಂಗಂದ್ರೆ, ಕಾದ ಕಬ್ಬಿನ ಗಟ್ಟಿ ನೀರನ್ನು ಹೆಂಗೆ ಹಿಡಿದಿಲ್ಲೋ ಹಂಗೆ ನನಗೇನೂ ತಿಳಿಲಿಲ್ಲ ಅಂತಕ್ಕಂಥ ಒಬ್ಬವ ಕನಿಷ್ಠಾಧಿಕಾರಿ ಇರ್ತಾನು. ಇನ್ನು ಆ ಕಮಲ ಎಲೆ ನೀರನ್ನು ಹಿಡಿದ್ರೂ ಕೂಡ ಮುತ್ತಿನ ಆಕಾರವಾಗಿ ತೋರಿಕಾರ ಹಾಕಿದು ಕೆಳಗೆ ಬಿದ್ದು ಹೋಗುವಂಗೆ ಗುರುಗಳು ಹೇಳುವಾಗ ತಿಳಿತಿ. ಅವ್ರು ಹೇಳೋದು ಬಿಟ್ಟು ಕೂಡಲೇ ಅದು ನನ್ನೊಳಗೆ ನಿಲ್ಲಲಿಲ್ಲ ಅಂತೇಳಿ ಯಾವ ಹೇಳ್ತಾನಲ್ಲ ಅವ ಮಧ್ಯಮಾಧಿಕಾರಿ ಅಂತ ಅನ್ಸ್ಕೊತಾನ. ಇನ್ನು 3ನೇ ಅವ ಕಪ್ಪಿ ಚಿಪ್ಪಿನೊಳಗೆ ನೀರು ಮುತ್ತಾದಂಗೆ ಕೇಳಿದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅಪರೋಕ್ಷ ಜ್ಞಾನ ಉಳ್ಳವನೇ ಉತ್ತಮಾಧಿಕಾರಿಯಾಗಿರ್ತಾನು ಅಂತೇಳಿ ಹೇಳ್ತಾರೆ. ಆಮೇಲೆ ಕನಿಷ್ಠಾಧಿಕಾರಿಯೊಳಗೆ ಜ್ಞಾನೋದಯವನೇ ಆಗಲಿಲ್ಲ. ಮಧ್ಯಮಾಧಿಕಾರಿಯೊಳಗೆ ಅದು ತೋರಿದ್ರೂ ನಿಲ್ದ ಹೋತು. ಇದರಂಗೆ ಉತ್ತಮಾಧಿಕಾರಿಯೊಳಗೂ ಕೂಡ ಆದಂಥ ಜ್ಞಾನ ಕಾಲಾಂತರದೊಳಗೆ ದ್ವೈತವಾದಿಗಳ ಸಂಘದಿಂದಲೂ, ಅಂದ್ರೆ ನಾನು ಆತ್ಮಲ್ಲ ಅಂತಕ್ಕಂಥ ಏನು ಜನ ಇರ್ತಾರಲ್ಲ ದ್ವೈತಿಗಳೇನಿರ್ತಾರಲ್ಲ ಅಂಥವ್ರ ಸಂಗವ ಮಾಡಿದ್ರೆ ಅಥವಾ ಅದು ಸರಿಯೋ ತಪ್ಪು ಅಂತಕ್ಕಂಥ ನಾನು ಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಶಂಭುಲಿಂಗ ನಾ ಅದೇನಿ ಅಂತಕ್ಕಂಥ ಒಂದು ಆ ನಂಬಿಕೆಯೊಳಗೆ ಸಂಶಯ ಉತ್ಪನ್ನ ಆದ್ರೆ ಹೀಗಾಗಿ ಅವನಲ್ಲಿ ಆ ಜ್ಞಾನ ಕೂಡ ನಾಶ ಆಗಿ ಹೋಗ್ಬೋದು. ಅದಕ್ಕೆ ನಷ್ಟವಾಗಿ ಹೋಗಿರ್ತಕ್ಕಂಥ ಅಜ್ಞಾನ ರೂಪ ಮೋಹ ಅವಾಗ ಮುಸುಕ್ಬೋದು. ಹೆಂಗೆ ಅಂದ್ರೆ, ಮನೆಯೊಳಗೆ ಒಂದು ದೀಪ ಹಚ್ಚಿದೀವಿ ಅಂತಂದ್ರೆ ಆ ಮನೆಯೊಳಗಿದ್ದಂಥ ಕತ್ತಲೆ ನಷ್ಟ ಆಗಿ ಹೋಗ್ತೈತಿ. ಆದ್ರೆ ಅದ ದೀಪ ಆರಿದ ಮೇಲೆ ಮತ್ತೆ ಆ ಮನೆಯೊಳಗೆ ಕತ್ಲ ಆವರಿಸ್ತೈತಲ್ಲ ಹಂಗೆ. ಆಮೇಲೆ ನೀರಿನ ಮೇಲಿದ್ದಂಥ ಬೆಳೆದಂಥ ಅಂತರ್ಗಂಗೆಯ ಬಳ್ಳಿ ಇರ್ತೈತಲ್ಲ ಆ ಬಳ್ಳಿ ನೀರಿನ ಮೇಲೆ ತೇಲೋ ಸ್ಥಿತಿಯೊಳಗೆ ಇರ್ತೈತಿ. ಅದ್ರ ಮೇಲೆ ಒಂದು ನಾವು ಕಲ್ಲು ಒಗದೀವಿ ಅಂದ್ರೆ ಅದು ನೀರೊಳಗೆ ಮುಳುಗಿ
ದೂರ ಆಕೈತಿ ಕ್ಷಣ ಹೊತ್ತು ಮಾತ್ರ. ಅದು ನಂತರ ಮತ್ತೆ ಯಥಾಸ್ಥಿತಿಗೆ ಅದು ಮ್ಯಾಲ ಬಂದ ಕುಂಡಿರ್ತೈತಿ. ಹಿಂಗೆ ಉತ್ತಮಾಧಿಕಾರಿ ಜ್ಞಾನ ಆದ್ರೂ ಕೂಡ ಯಾವುದಾದ್ರೊಂದು ದೋಷದಿಂದ ನಾಶವಾಗಿ ಅವನಿಗೆ ಮತ್ತೆ ಅಜ್ಞಾನ ರೂಪವಾಗಿರ್ತಕ್ಕಂಥ ಮೋಹ ಮುಸುಕಬಹುದು. ಆದ್ದರಿಂದ ಪುನಃ ಅವ ಜನನ ಮರಣಾದಿ ಸಂಸಾರ ಪ್ರಭಾವದೊಳಗೆ ಸಿಕ್ಕಾಕ್ಕೊಳ್ಬೋದು. ಅದಕ್ಕೆ ವೇದಾಂತ ಶ್ರವಣಜನ್ಯ ಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ ಅಂತಕ್ಕಂಥ ಒಂದು ಸಂಶಯ ವ್ಯಕ್ತ ಮಾಡಿದರೆ, ಶಂಕೆಯನ್ನು ಮಾಡಿದರೆ, ತಾನ ನಿತ್ಯಾನಂದ ನಿಜ ರೂಪ ಜೀವತ್ವವನ್ನು ಉಳಿದಂಥ ಈ ವಿಶ್ವವೇ ಖುಷಿ ಅಂತ ಸುಳ್ಳು ಅಂತ ತಿಳಿದಂಥ ಅಂದ್ರೆ ತಾನು ನಿತ್ಯಾನಂದ ಸ್ವರೂಪನ ಅದೇನಿ, ಸ್ವಯಂಭೂ ಶಂಭುಲಿಂಗನ ಅದೇನಿ ಅಂತೇಳಿ ತಿಳ್ಕೊಂಡ ನಾನು ಜೀವತ್ವಲ್ಲ ಅಂತಕ್ಕಂಥದ್ದನ್ನು ಮತ್ತು ಈ ತೋರುವಂಥ ಜಗತ್ತು ಸುಳ್ಳೈತೆ ಅಂತಕ್ಕಂಥದ್ದನ್ನು ತಿಳಿದಂಥ ವ್ಯಕ್ತಿಗೆ ಶ್ರೀ ಶಂಭುಲಿಂಗ ತಾನಾಗಿ ಸಹಜ ಸ್ಥಿತಿ ಒಳಪಟ್ಟುವಂಥ ಯಾವ ಆ ಜ್ಞಾನಿ ಅಜ್ಞಾನ ರೂಪವಾಗಿರ್ತಕ್ಕಂಥ ಈ ಸಂಸಾರ ವ್ಯಾಮೋಹದೊಳಗೆ ಕೂಡುವುದಿಲ್ಲ. ಜ್ಞಾನದಿಂದ ನಷ್ಟವಾಗಿರ್ತಕ್ಕಂಥ ಅಜ್ಞಾನ ಮತ್ತು ಹೊಳ್ಳಿ ಅವಾಗ ವಿಪರೀತವಾಗಿ ಮೋಹ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ನಾವು ನೀವೆಲ್ಲ ಸದ್ಗುರುಗಳ ಒಂದು ವಚನ ಉಪದೇಶವನ್ನು ತಿಳ್ಕೊಂಡ ಪ್ರತಿದಿನಲೂ ಆ ಉಪದೇಶವನ್ನು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವುದರಿಂದ ಸದಾ ಅದೇ ಉಪದೇಶದ ಒಂದು ಸ್ಮರಣೆಯೊಳಗೆ ನಾವಿರೋದರಿಂದ ನಮಗೆ ಈ ಭವಬಂಧನದಲ್ಲಿರ್ತಕ್ಕಂಥ ದುಃಖಾದಿಗಳು ನಾಶವಾಗಿ ಹೋಗ್ತಾವು ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವ ಯೋಗಿ ಮಹಾರಾಜ್ ಕಿ ಜೈ.